28ನೇ ಕ್ವಶನ್ ಇದರಲ್ಲಿ ಅಥವಾ ಅಂತದ ಅಂದರೆ 28ನೇ ಕ್ವಶನ್ದಲ್ಲಿ ಇದಕ್ಕಿಂತ ಮೊದಲು ಬಿಡಿಸಿದ್ದಾರೆ ಬಿಡಿಸ್ರಿ ಅಥವಾ ಇದನ್ನು ಬಿಡಿಸ್ರಿ. ಏನಪ್ಪ, ಸೈನ್ ಎ ಪ್ಲಸ್ ಕಾಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸ್ಯಾಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇದು ಪಠ್ಯಪುಸ್ತಕದಲ್ಲಿ ಯಾವುದಲ್ಲ? ಹಾಂ, ನಿಮ್ಮ ಸಿಲೆಬಸ್ ಕಾದಿದು. ಹಾಂ, ಅದನ್ನಿಲ್ಲೋ? ಹಾಂ, ಅದನ್ನೇ ನಮ್ಮ ಬಿಡಿಸೋಣ ಅಂತ. ಇಲ್ಲಿ LHS ಏನು ಹೇಳ್ತದೆ ನೋಡ್ರಿ. ಹಾಂ, ಸೈನ್ ಎ ಪ್ಲಸ್ ಕಾಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸ್ಯಾಕ್ ಎ ಹೋಲ್ ಸ್ಕ್ವೇರ್ LHS. ಇದನ್ನು ಸರಳೀಕರಿಸಿದಾಗ ಇಷ್ಟು ಬರಬೇಕು, RHS ಬರಬೇಕು. ಏನಿದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಎಲ್ಲ ರೂಪದಲ್ಲಿ ಅದ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಆದ. ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಿಡಿಸಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB ಆ ರೂಪದಕ್ಕೆ ನಾವು ಇದನ್ನು ತರಬೇಕು. ಅಂದ್ರೆ ಏನು? ಮೊದಲು ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಬಿ ಬರಿಬೇಕು. ಎ ಅಂದರೆ ಏನು? ಸೈನ್ ಎ ಇಂಟು ಬಿ ಅಂದ್ರೇನು? ಕಾಸೆಕ್. ಹಾಂ, ಇದರದ್ದಾಯಿತು. ಇನ್ನು ಈ ಬರ್ಕಟ್ಟದ್ದು ಪ್ಲಸ್ ಈ ಪ್ಲಸ್ಸಕ್ಕೆ ಪ್ಲಸ್ ತಂದೀನಿ. ಇನ್ನು ಇಲ್ಲಿ ಎ ಅಂದರೆ ಏನಾಗ್ಯದ? ಕಾಸ್ ಆಗ್ಯದ. ಬಿ ಅಂದ್ರೆ ಸ್ಯಾಕ್ ಆಗ್ಯದ. ಹೌದಾ? ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಎ ಸ್ಕ್ವೇರ್ ಆಯಿತು. ಬಿ ಸ್ಕ್ವೇರ್ ಅಂದರೆ ಸ್ಯಾಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಬಿ ಬರಿಬೇಕೀಗ. ಎ ಅಂದರೆ ಏನಿಲ್ಲಿ? ಕಾಸ್ ಎ ಇಂಟು ಸ್ಯಾಕ್ ಎ. ಅಷ್ಟು ಕ್ಲಿಯರ್ ಆಯಿತು. ಹೌದಾ? ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಹೆಂಗೆ ಮಾಡ್ಕೋತೀರಿ? ಸೈನ್ ಸ್ಕ್ವೇರ್ ಎಕ್ಕೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಏನೇನಾಗ್ತದೆ ನೋಡ್ರಿ, ಕಾಸೆಕ್ ಸ್ಕ್ವೇರ್ ಎ ಮತ್ತು ನೋಡಿರಿ ಸ್ವಲ್ಪ ಏನಾಗ್ತದೆ ಇಲ್ಲಿ 2 ಇಂಟು ಸೈನ್ ಎ. ಕಾಸೆಕ್ ಎ ಇದ್ದಿದ್ದನ್ನು ನಾವು 1/sin ಅಂತ ಬರಿಬೋದಲ್ಲ. ಹಾಂ, 1/sin ಇಂಟು 1/sin ಎ ಅಂತ ಬರಿಬೋದು. ಯಾಕೆ? ಇವೆರಡು ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಅದಕ್ಕೆ ನಾ ಈ ರೂಪ ಕೊಟ್ಟಿನ. ಇನ್ನು ಪ್ಲಸ್ ಇನ್ನು ಅದೇ ಪ್ರಕಾರವಾಗಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸ್ಯಾಕ್ ಎನ ಹೆಂಗೆ ಬರಿತೀರಿ ವಿಲೋಮದಲ್ಲಿ? 1/cos ಎ. ವೆರಿ ಗುಡ್. 1/cos ಎ ಬರಿತೀವಿ. ಹಾಂ, ನೋಡಿರಿ ಇದು ಕಾಸ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಸೈನ್ ಕ್ಯಾನ್ಸಲ್ ಆಯಿತು. ಯಾಕೆ? ಇಲ್ಲಿ ಇಂಟು ಅದ, ಇಲ್ಲಿನ ಇಂಟು ಅದ. ಹಾಂ, ಇಲ್ಲೆಲ್ಲ ಇಂಟು ಅದಾವ ಅಂತೇಳಿ ಇಷ್ಟಿಷ್ಟು ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಬರ್ತದೆ ಇಲ್ಲಿ. ಇನ್ನು ಸರಳೀಕರಿಸಿದಾಗ
ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಮತ್ತು ಕಾಸ್ ಸ್ಕ್ವಯರ್ ಎ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ನಾನು ಲೈನ್ ಹಾಕಿ ನೋಡಿರಿ ನಿಮಗೆ ಗೊತ್ತಾಗಲಿ ಅಂತೇಳಿ. ಎಕ್ಸಾಮ್ದಲ್ಲಿ ಲೈನ್ ಹಾಕೋದು ಬೇಕಾದ್ರೆ ಸಸ್ಪೆನ್ಸಲ್ಲಿ ಎಲ್ಲ ಲೈನ್ ಹಾಕೋಬೋದು ನೀವು. ಕ್ವಶನ್ ಪೇಪರ್ದು ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನೀವು ಬಿಡಿಸುವಲ್ಲಿ. ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಎಷ್ಟು? 1 ಆಗ್ತದನಿಲ್ಲೋ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಕೊಟ್ಟೋದ್ರೆ ಬೆಲೆ ಎಷ್ಟು? 1. ಹೀಗಾಗಿ 1 ಬರ್ತೀನಿ ನಾನು. ಆಮೇಲೆ ಏನು ಬರಿತೀವಿ? ಕಾಸೆಕ್ ಸ್ಕ್ವಯರ್ ಎ ಆಮೇಲೆ ಏನು ಬರೀಬೇಕು? ಕಾಸೆಕ್ ಸ್ಕ್ವಯರ್ ಎ. ಸ್ವಲ್ಪ ವಿಚಾರ ಮಾಡಿರಿ, ಏನನ್ನ ಕನ್ಫ್ಯೂಸ್ ಆಗ್ತದನ? ಇಲ್ಲಿ ಪರವಾಗಿಲ್ಲ, ಇವೆರಡು ಕ್ಯಾನ್ಸಲ್ ಆದವಾ? 2 1 ಪ್ಲಸ್ 2 ಅರ್ಥ ಆಗ್ಲಿಕ್ಕತ್ತದ. ಆಮೇಲೆ ಮತ್ತೇನು ಉಳಿತು? ಇಲ್ಲಿ ಥರ ಬಂತ. ಇನ್ನು ಸೆಕ್ಸ್ ಸ್ಕ್ವಯರ್ ಎ ಪ್ಲಸ್ ಸೆಕ್ಸ್ ಸ್ಕ್ವಯರ್ ಎ ಮತ್ತೇನು ಉಳಿತು? ಇದು 2 ಒಂದೇ ಉಳಿದದಲ್ಲ, ಪ್ಲಸ್ 2. 2 ಕ್ಯಾನ್ಸಲ್ ಆಗಿಲ್ಲದು. ಅರ್ಥ ಆಯ್ತು ಹೇಳಿದ್ದು? ಇದರ ಸಲೀಕರಿಸ್ಕೊಂಡಾಗ ಈಕ್ವಲ್ ಟು ಒನ್ ಪ್ಲಸ್ ಈ ಕಾಸೆಕ್ ಸ್ಕ್ವಯರ್ ಎ ಅಂದ್ರೇನು? 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಹೌದಾ? 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಕಾಸೆಕ್ ಸ್ಕ್ವಯರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಅರ್ಥ ಆಯಿತು? ಏನು ಉಳಿತೀಗ? 2 ಬರೀಬೇಕು, ಪ್ಲಸ್ 2. ಆಮೇಲೆ ಸ್ಯಾಕ್ ಸ್ಕ್ವಯರ್ ಎ ಅಂದರೆ ಏನು? 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಮತ್ತೇನು ಉಳಿತು? ಪ್ಲಸ್ 2 ಒಂದು ಉಳಿತು. ಪ್ಲಸ್ 2 ಉಳಿತು. ಇದನ್ನು ಕ್ಲಿಯರ್ ಮಾಡ್ಕೊರಿ. ಹಾಂ, 2 1 3, ಇದು 1 2 5, ಇದು 1 6, ಇದು 1 7. ಎಷ್ಟಾಯಿತು? 7. ಏನು ಉಳಿತು? ಪ್ಲಸ್ ಕಾಟ್ ಸ್ಕ್ವಯರ್ ಎ ಮತ್ತೇನು ಉಳಿತು? ಪ್ಲಸ್ ಟ್ಯಾನ್ ಸ್ಕ್ವಯರ್ ಎನು ಉಳಿತು. ಹೌದಲ್ಲ? ಇದು RHS ದಲ್ಲಿ ಆದಲ್ಲ? ಹೌದಲ್ಲ? ಏನಾಯ್ತಿದು? RHS ಆಯಿತು. ಹೀಗಾಗಿ ದೇರ್ಫೋರ್ LHS ಈಕ್ವಲ್ ಟು RHS ಎಂದು ಸಾಧಿಸಲಾಗಿದೆ ಅಂತ ಹೇಳ್ಬೋದು. ದಟ್ಸ್ ಆಲ್.